ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀಯಪ್ಪ? ಹುಷಾರಿತ್ತಿಲ್ಲ, ಜ್ವರ ಬಂದ್ಬಿಟ್ಟಿದೆ. ಈಗ ಸುಮಾರಾಗ ಅವನೇ ಹೆಂಗು ಚೆನ್ನಾಗಿರು ಚೆನ್ನಾಗಿರು. ಅಪ್ಪು ನೆನ್ಸ್ಕೊಂಡು ಭಾಳ ಗನಂದರಿ ಕೆಲಸ ಮಾಡೋದ್ನಲ್ಲ ಲೋಪ. ನನ್ನ ಅದಕ್ಕೆ ಅವ್ನು ನೆನ್ಸ್ಕೊಂಡು ಬೇರೆ ಜ್ವರ ಬಂದ್ಬಿಟ್ಟಿದ್ದಾನೆ. ಹಿಂಗೆ ಖಂಡಿತವ ಮಕ್ಕಳು ಏನು ಮಾಡೋದು? ಮನೆ ಬಾಕ್ಳು ಬರ್ಲ ಹೊಡ್ದು ಕಳ್ಸಿ ನನ್ನ ಮಗನಿಗೆ, ಅವನಿಗೆ ಲೋಪ ನನ್ನ ಮಗನಿಗೆ ಬಂದಿದ್ನಂತ ಮನೆ ತಕ್ಕೆ. ಅದೇ ಆಗಲೇ ಬಂದಿದೆ. ನಾವು ಸುನೀತನ ಮಗನ ಮದುವೆಗೆ ಹೋಗಿದ್ವಲ್ಲ, ಬಂದಿದ್ದಂತೆ. ಬಂದ್ಬಿಟ್ಟು ಇದೊಂದ್ಸತಿ ಅವಕಾಶ ಮಾಡಿಕೊಡು ಹಂಗೆ ಹಿಂಗೆ ಅಂತ ಕೇಳೋದಂತೆ. ಇವಳು ಚಂದಾಗಿ ತೊಳ್ದು ಕಳ್ಸವಳೆ. ಏನು ಸೇರಿಸ್ಕೊಂಡವಳು ಅವನ್ನ ಗನಂದರಿ ನನ್ನ ಮಗನ. ನನ್ನ ಮಗನಿಂದ ಇವತ್ತು ನಮ್ಮ ಮನೆ ಹಾಳಾಗೋಯ್ತು. ಲೋಪ ನನ್ನ ಮಗನ ಅವನೇನಂತ ಸೇರಿಸ್ಕೊಂಡವಳು ಹೇಳು. ಅದಕ್ಕೇನೋ ಭಾಳ ಇದು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಕೂತಿದ್ಲು. ಆಮೇಲಿಂದ ಇನ್ನೊಂದು ದಿವಸ ಅಂತ ಕೆಲಸ ಮಾಡೋನೆ. ಇವೇ ಅದನ್ನು ಕರ್ಕೊಂಡು ಹೊಂಟೋಗೋನೆ. ಎಲ್ಗೋ ಕಣಕ್ಕೆ ಸಿಸ್ಬರಿಂದವ ಪರದಾಡಿ ಮಾಡೋದು. ಏನಪ್ಪ ಎಂತಪ್ಪ ಅಂದ್ಕೊಂಡು ಓಸಿ ಗಾಬರಿ ಆಗಿಲ್ಲ. ಆಮೇಲೆ ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಇದು ಅವ್ನು ಕರ್ಕೊಂಡು ಹೋಗೋನೆ ಅಂತ. ಆಮೇಲೆ ಬಂದ ಇವನು ಅಪ್ಪ ಅದೇನೋ ತಗೊಡ್ತು ಬಾಕ್ಸ್ನಲ್ಲಿ ತಗೊಂಡು ಹಂಗೆ ಗಾಬರಿಸ್ ಮಡಗಿದ ಮುಂಡೆ ಮಗ. ಎಲ್ಲೋಯ್ತೋ ಏನೋ ಮಗ ಅನ್ಕೊಂಡು ಓಸಿ ಗಾಬರಿ ಆಗಿತ್ತಿಲ್ಲ. ಮಲ್ಲಾಗ್ರು ಬಂದು ನನ್ನ ಮಗನಿಗೆ ಏನು ಕೇಳಿ ಬಂದಿತ್ತ ಮನೇಲೆಲ್ಲ ಗಾಬರಿ ಆಯ್ತಾರೆ ಅನ್ನೋದು ಪರಿಜ್ಞಾನ ಬೇಡವಾ ನನ್ನ ಮಗನಿಗೆ? ಹಂಗೆ ಪರಿಜ್ಞಾನ ಆಗಿದ್ರೆ ಇವನು ಯಾಕೆ ಕೆಲಸ ಮಾಡ್ತಿದ್ದ ಲೋಪ ನನ್ನ ಮಗ? ಅವೆಲ್ಲ ಈಗ ಇದ್ದಿದ್ರೆ ನನ್ನ ಮಗ ಅವೇನೊಂದು ಜೀವನ ಹಾಳು ಮಾಡ್ತಿದ್ನ, ಅವನ್ನ ಸಾಯಿಸ್ತಿದ್ನು. ಇವತ್ತು ನನ್ನ ಮಗ ಕಣ್ಣೀರಲ್ಲಿ ಕೈ ತೊಳ್ಕೊಳಂಗೆ ಮಾಡ್ತಿದ್ನು. ಇನ್ನೇನು ಪ್ರಮಾದ ಹುಷಾರಾಗಿದ್ದಾನ? ಆ ಹಾಳ್ಗರಿ ಮುಂಡಕ್ಕೆ ಅದಕ್ಕೆ ಏನು ಬಂದಿದ್ದು ಕೇಡೆಯ ಮುಂಡಕ್ಕೆ ಕತ್ತಾಕಿ ಪಾಪ ಆಯ್ತಂತೆ. 1.5 ಲಕ್ಷ ಗಂಟ ಖರ್ಚು. ಯಾಕೆ ಬೇಕಾಗಿತ್ತೀವಿ ಎಲ್ಲವ ಇದನ್ಗೆ? ಅಚ್ಚುಕಟ್ಟಾಗಿ ರೆಕ್ಕಾಯ್ತಿತ್ತಿಲ್ವ ಚಿಂದ ಅಂತ ಎರ್ತಿ ಕಟ್ಕೊಂಡವನೇ ನೆಮ್ಮದಿಗೆ ಇತ್ಕೊಂಡು ಹೆಂಗೋ ಭಂಗ ಮಾಡ್ಕೊಂಡು ಹೋಗ್ದಾನೆ ಬಿಟ್ಟು ಆಡ್ಬಾರ್ದು ಅವತಾರ ಆಡ ಅದೇ ಮಾಡ್ಬಾರ್ದು ಆಗ್ಬಾರ್ದು ಆಯ್ತದೆ ಅಂದ್ಕೊಂಡು ಏನು ಹೊಟ್ಟೋರಿ ಅಂತ ಕುಂತಿದ್ದ. ಏನು ನೋಡ್ರಿ ಹೊಟ್ಟೋರಿ ಅಂದ್ಬಿಟ್ಟು ಮಜ್ಜಿಗೆ ಮೊಸರನ್ನ ಉಂತ ಕುಂತಿದ್ದೆ. ಔಷಧಿ ಕೊಡ್ತಾ ನೀನೇನು ಸುಮ್ಮನೆ ಆಯ್ತದ? ಹಂಗೆ ಉರಿತದಕ್ಕ ಸುಮ್ಕೆ ಉರಿಲಿ ಅವೆಣ್ಣ ಅದು ಎಷ್ಟು ಹೊಟ್ಟೆ ಉಡ್ಸೋದು ಅಯ್ಯೋ ಅಪ್ಪ ಅನ್ಸದ. ನಳಿತಾ ಕುಂತಾನೆ ಒಟ್ಟಿಗೆ ಮೊಸರನ್ನ ತಿಂದು ತರ ಇಟ್ಕೊಂಡದೆ. ಮೊಸರು ಮಜ್ಜಿಗೆ ಉಂಡೆ ಕಣಜ್ಜಿ ಅಂತಿದ್ದ. ನೀನು ಮಾಡ್ಕೊಂಡಿರೋ ಕರ್ಮ ನೀನು ಅನ್ಬೋಸಪ್ಪ ಅಂದ್ಬಿಟ್ಟು ಹೇಳ್ಬಿಟ್ಟು ಕಡ್ದು ಬಂದೆ ಕಣಕ. ಎಲ್ಗೋದವನು ಮಗ ಎಲ್ಗೋದ? ಎಲ್ಲ ಹೊಲ್ತಕ್ಕೆ ಹೋಗಿದ್ದಾನೇನೋ. ಯಾಕೆ ಗದ್ದೆಗೋಡ ವಾರಕ್ಕೆ ಮಾಡಿತ್ತಿಲ್ವಾ? 50 ಮೂಟೆ ಭತ್ತ ಆಗಿರೋದಂತೆ. ಹೋದ ವರ್ಷನೂ ಬರೀ 10 ಮೂಟೆ ಕೊಟ್ಟ. ನೀನು ಫೋನ್ ಮಾಡಿದ್ಕೆ ಬೇಡಕನವ ನಮಗೆ ಅಂದಿದ್ಕೆ ನಾನು ಸೋಲ್ಬೇಗಾರ ಮನೆಗೆ ಹಾಕ್ತೆ. ಈ ಸತ್ತಿನೂ 50-60 ಮೂಟೆ ಭತ್ತ ಬೆಳೆದಿದ್ದಾನಂತೆ. ಯಾಕ ಬರೀ 10 ಮೂಟೆ ಕೊಟ್ಟವನಲ್ಲ ವಾರ ಅಂದ್ರೆ ಹಂಗ? ಬೇಕಾದ್ರೆ ಹುಲ್ಲು ಅವನೇ ಮಡಿಕಪ್ಪ ನೀನು ಅಂತಂದಿವಿ. ಬರೋ ಭತ್ತದೆಲ್ಲ ರೀ ಕರೆಕ್ಟಾಗಿ ಹಂಚ್ಬೇಕಲ್ವಕ್ಕ? ಹೇಳಿ ನೀನೇ ಕೊಡ್ಬೇಕಲ್ವ ವಾರ ಆದ್ಮೇಲೆ ಸಾಮಾನ್ಯ? ಇವನು ಕೊಟ್ಟಿಲ್ಲ ಅದಕ್ಕೆ ಯಾರಂಗ ಅಂದ್ರು ಸಿಕ್ಬಿಟ್ಟು ಹುಸಿ ಬೆಳೆದಿದಾರ ನಿಮ್ಮ ಗದ್ದೆಗಳಲ್ಲಿ 2 ಎಕರೆಗೆ ಬರೀ 20 ಮೂಟೆ ಆಯ್ತವೆ. ನೀವು ನಂಬ್ಕೊ ಕೂತಿದ್ದೀರಲ್ಲ 50-60 ಮೂಟೆ ಭತ್ತ ಬೆಳೆದವನೇ. ನೀವು ಕೇಳಕ್ಕಿಲ್ಲ ಮಾಡಕ್ಕಿಲ್ಲ ಮುಟ್ಟಕ್ಕಿಲ್ಲ. ಅದಕ್ಕೆ ಅವ್ರು ಹೇಳೋರು ಕೇಳೋರಿಲ್ಲ ಅನ್ಕೊಂಡಂಗೆ ಕೊಟ್ಟಷ್ಟು ಇಸ್ಕೊತಾರೆ ಅಂತ ಕೊಡ್ತಾರೆ. ಬೇಕಾದ್ರೆ ಬಿಡಿಸ್ಬಿಟ್ಟು ನಮಗೆ ಕೊಡಿ ಅಂತವ ಇವನು ನಾವು ಹೇಳಕ್ಕೂ ಬರೋಕ್ಕಿಲ್ಲ. ಆಳ್ಗರಿದ ಅತ್ತಗೆ ನಮ್ಮ ಮನೆ ಪಕ್ಕದಲ್ಲಿಲ್ವಕ್ಕ ಮನೆ? ಹೇಳಿ ಯಾರೋ ಅವನಾಗ ಅಂದ. ಅದಕ್ಕೆ ಇವನು ಬಂದಿದ್ದಲ್ಲ ವಾರಕ್ಕೆ ಗದ್ದೆಗಳು ಮಾಡ್ಬೇಕಾರೆ ಬಂದ್ಬಿಟ್ಟು ಒಂದು ಮಾತಾ ಹೇಳ್ಬಿಡ್ಲಿ ಅಣ್ಣ ಬಿಟ್ಬಿಡ್ರಣ ಈ ವರ್ಷ ಸಾಕು, ಇನ್ನು ಮುಂದಕ್ಕೆ ನೀವು ಹಾಕಬೇಡಿ, ನಾವು ಯಾರ್ಯಾರು ಕೊಟ್ಕೋತೀವಿ ಅಂತವ. ಇಲ್ದವಂದ್ರೆ ಬೆಳೆದಿದ್ದಷ್ಟಕ್ಕೆ ಬಡಿಯೋ ದಿವಸ ಭತ್ತ ಬಡಿಯೋ ದಿವಸ ಹೇಳಿ ನಾವು ಬರ್ತೀವಿ. ಬಂದ್ಬಿಟ್ಟು ಕಣ್ಣದಲ್ಲಿರ್ತೀವಿ ಅಳಸ್ಕೊತೀವಿ. ನಿಮ್ಮ ಸಮ ನಮಗೆ ಸಮ ಅಂತ ಒಂದು ಮಾತು ಹೇಳ್ಬಿಡ್ಲಿ ಅಲ್ವಕ್ಕ? ಹೇಳವ ಬತ್ತೇ ಬೇಡ ನಿಧಾನ. ನನ್ನ ಮಗನಿಗೆ ಯಾವುದು ದಿಗ್ಲಿಲ್ಲ. ಎತ್ತಿಂಗ್ ಓದ್ಲಲ್ಲ ಎಡಂತರ್ದಲ್ಲಿ ಅನ್ಕೊಂಡು ಅದೇ ಚಿಂತೆ ಮಾಡ್ಕೊಂಡು ನಮ್ಮ ಹೊಲಗಳನ್ನೇ ಪಾಲ್ಬಿಟ್ಕೊಂಡು ಕೂತಾನೆ. ಇನ್ನೂ ದಿವಸ ಕೆಲಸಕ್ಕೆ ಸೇರ್ಕೊಂಡು ಕೂತಾನೆ. ಅವ್ನು ಕೆಲಸಕ್ಕೆ ಹೋಗ್ಬೇಕಲ್ಲ. ಇನ್ನು ನಾನು ಒಬ್ಬನೇ ಮಾಡೋಣ ಅಂದ್ಕೊಂಡು ಇವನು ಯಾವ ಕೆಲಸನೂ ಮೈ ಮೇಲೆ ಹಾಕಲ್ದಂಗೆ ಮಾಡೋದು. ಇವನು ಏನು ಮಾಡೋದು? ನಮಗೂ ಹೇಳಿ ಸಾಕಾಗಿ ತಗೆ ಬೇಜಾರಾದಂಗೆ ಆಗ್ಬಿಟ್ಟದು ನಮಗೆ. ಆಯಿತು ಇನ್ನೇನು ಮಾಡೋಕ್ಕದಕ್ಕಾಗ ಅಂದರೆ ಈಗ ಇವನು ಬಂದಿದ್ನಲ್ಲ ಅವ್ನು ನನ್ನ ಮಾತು ಕಿವಿ ಮೇಲೆ ಹಾಕೊಳಕ್ಕಿಲ್ಲ. ಎಣ್ಣೆ ಹೆಂಗ್ಸು ಅಂದ್ಕೊಂಡು ಒಬ್ರುವಾಗಿ ಮಾತಾಡ್ತವೆ ಅಂದ್ಬಿಟ್ಟು ನನಗೆ ಇವನ ಮಗಿನ ಕರ್ಕೊಂಡು ಹೊಂಟೋಗ್ಬಿಟ್ಟು ಹೇಳ್ಸ್ಬಿಟ್ರೆ ಅಲ್ಲಿ ಸರಿ ಆಯ್ತದೆ ಅಂದ್ಬಿಟ್ಟು ಹಂಗೆ ಕನಕ. ಅದಕ್ಕೆ ಬಂದೆ ನೋಡೋದು ಏನಂದನು ಅಂದ್ಬಿಟ್ಟು ಬಂದರೆ ಬತ್ತನಿಗೆ ಹೊಲ್ತವಿಂದವ ಒಂದಿಷ್ಟು ಅವರೆಕಾಯಿ ಕುಯಿಸ್ತೀನಿ ಅಂದ್ಕೊಂಡು ಆಳುಗಳಿಗೆ ಹೇಳ್ಕೊಂಡು ಕರ್ಕೊ ಹೋಗೋನೆ. ಹಂಗೂ ನಾನು ಬರ್ತೀನಿ ಅದೇ ಈ ಮಗ ಬಿಡಕ್ಕಿಲ್ಲ ಕೈಯ. ಅವಳು ಅಡುಗೆ ಮಾಡಕ್ಕೆ ಬಿಡಕ್ಕಿಲ್ಲ. ಅವಳು ಪ್ರೀತಿ ಆ ಮಗಿನ ಎತ್ಕೊಂತಿರ್ತಾಳೆ. ಇವಳು ಈ ಮಗಿನ ಎತ್ಕೊಂಡು ಕೂತ್ಕೊಂಡ್ರೆ ಮನೆ ಬಂಗಾರದ ಅಂದ್ಕೊಂಡು ಒಂಚೂರು ಅಡುಗೆ ಮಾಡೋದು ಅಂದ್ಬಿಟ್ಟಂಗೆ ಕಳಿಸ್ತೇವೆ ಅಳಿಕೆ. ಆ ಮಗ ಏನು ಕೈನೇ ಬಿಡಕ್ಕಿಲ್ಲ ಪ್ರೀತಿಯ. ಇಬ್ಬರು ಅನ್ಸರ್ಸ್ಕ ಮಾಡ್ಕೋಬೋದಾರ? ಅಯ್ಯೋ ಸುಮ್ಮನಿರುತ್ತೆ. ಏನು ಅನ್ಸರ್ಸ್ಕ ಮಾಡ್ಕೋಬೋದಾರ? ಕೆಲಸನೇ ಮುಟ್ಟಕ್ಕಿಲ್ಲ ಅವಳು. ಒಂದಿಷ್ಟು ಕೆಲಸ ಮುಟ್ಟಕ್ಕಿಲ್ಲ, ಎಲ್ಲ ಇವಳೇ ಮಾಡಬೇಕು. ಮಗ ಅಂದ್ಕೊಂಡು ಮಗಿನ ಕೈ ಪಟ್ಟ ಮಾಡ್ಕೊ ಕೂತಾವಳೆ. ಮಗಿನ ಎತ್ಕೊಂಡು ಕೂತ್ಕೊತಾಳೆ. ಇವಳು ಮಾಡ್ಕೊಂಡು ಹೋಯ್ತಾಳೆ. ಇನ್ನೇನು ಮಾಡೋದು ಅಂದ್ಬಿಟ್ಟು ಇನ್ನೇನು ಮಾಡಿಯವ? ಕೆಟ್ಟು ಬಂದಿರೋದಕ್ಕೆ ಕೆಟ್ಟ ಅಪ್ಪನ ಮನೆ ಸೇರಿರೋದಕ್ಕೆ ಇನ್ನೇನು ಮಾಡಂಗಿದ್ದದು? ಆದರೆ ಸಣ್ಣ ಮಗ ಇದು ದೊಡ್ಡ ಮಗ ಇದನ್ನು ಎತ್ಕೊಂಡು ಇವಳು ಕೂತ್ಕೊಂಡ್ರೆ ಸರಿ ಆದದ. ಅದಕ್ಕೆ ಅವ ಅನ್ಸರ್ಸ್ಕ ಮಾಡ್ಕೊಂಡು ಹೋಗೋ ಅಂದ್ಬಿಟ್ಟು ಅಂತ ಹೇಳ್ತೀನಿ. ಇನ್ನೇನು ಮಾಡಿಯೇ ಈಗ ಸುಮ್ಕಿರಕ್ಕ? ಇನ್ನೇನು ಮಾಡಂಗಿದ್ದದು? ಕಟ್ಕೊಂಡಿರೋ ನನ್ನ ಮಗ ಒಬ್ಬ ಸರಿಯಾಗಿದ್ದೀರಿ. ಇವತ್ತು ಹೆಣ್ಣಿನ ಬಳೆ ಹಾಕಿಂಗ್ ಆಗಬೇಕಾಗಿತ್ತು. ಸುಮ್ಮನಿರು. ಇವಳು ಮತ್ತೆ ಕಟ್ಕೊಂಡು ಕುಣಿದ್ಲು ಕಟ್ಟೆ
ಏನೋ ಎಲ್ಲಾರೇ ಅಚ್ಚುಕಟ್ಟಾಗಿರತ್ತಕ್ಕೆ ಮಾಡೋಕ್ಕಾಯ್ತಿತ್ತಿಲ್ವೋ ಮಟ್ಟಕ್ಕಾಯ್ತಿತ್ತಿಲ್ವೋ ಬೇಕಾದಂಗೆ ಅಚ್ಚುಕಟ್ಟಾಗಿ ಅಯ್ಯೋ ನಾನು ಸೌಭಾಗ್ಯನ ಮಗನಿಗೆ ಮಾಡ್ಕೊಬೇಕು ಅಂತ ಹೊಸಿ ಬಟ್ಟಾಡೋದನ್ನ ಹೋಗಿ ನೋಡೋಗಿ ಯಾವ ಥರ ರಾಣಿ ನೋಡ್ಕೊಳಂಗೆ ಸೊಸೆಯ ನನ್ನ ಮಗಳು ಹೆಂಗೆ ನೋಡ್ಕೊತಾವಳೆ ಗೊತ್ತಾ ಇಲ್ಲೇ ಬಾಣ್ತನ ಮಾಡಿದ್ಲು ಕಳಿಸ್ತಿಲ್ಲ ಅವಳು ಪೆದ್ದಿಯವಳು ಸರಿಯಾಗಿ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಎಲ್ಲನೂ ಮಾಡ್ಕೊಂಡು ಮುಟ್ಕೊಂಡು ಹೆಂಗೆ ಹೋಯ್ತಾವಳೆ ಗೊತ್ತಲ್ಲ ನನ್ನ ಮಗಳು ಈಚೆ ಕಡ್ಡಿ ತೆಗ್ದು ಈಚೆ ಕಡೆಗೆ ಮಡಗ್ಸಾಕಿಲ್ಲ ಹಾಲೆ ಇಷ್ಟು ದಿವಸ ಆಗಿದ್ರು ಒಂದು ಬಿಸಿನೀರು ತಗೊಂಡು ಒಂದು ಬಿಸಿನೀರು ಕಾಯ್ಸ್ಕೊಂಡು ಕುಡಿಯೋಕ್ಕಿಲ್ಲ ಮಾಡಿ ಮಾಡಿದ್ರೆ ಅಡುಗೆ ನಿಕ್ಕವನಾಕಿಲ್ಲ ಮುಂದಿಗೆ ತಂದು ಕೊಡ್ತಾಳೆ ಚೆನ್ನಾಗಿ ನೋಡ್ಕೊಂಡವಳೆ ಇವಳು ಪ್ರೀತಿಸ್ಕೊಂಡು ಹೋಗು ಅಂತ ಹೇಳಿದ್ದೆ ನಾನು ಹೇಳ್ತಿಲ್ಲ ನಾನು ಸೌಭಾಗ್ಯನ ಮಗನ ಮಾಡ್ಕೋಬೇಕು ಅಂತವ ಎಷ್ಟು ಆಸೆ ಪಟ್ಟಿದೆ ಗೊತ್ತಾ ನಾನು ಇವೆಣ್ಣು ಕಲಿಬಾರ್ದು ಕಲ್ತ್ಕೊಂಡು ಇವತ್ತು ಜೀವನ ಹಾಳು ಮಾಡ್ಕೊತು ಅದೃಷ್ಟ ಬೇಡವ ಮನೆ ಸೇರೋಕ್ಕೂ ಅದೃಷ್ಟ ಬೇಡವ ಇವಳು ದುರ್ಬುದ್ಧಿ ಇವಳು ಹಾಳು ಮಾಡ್ತು ಅವನು ಮಗಳು ಕುಂದು 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 ಇವತ್ತು ಅವ್ರು ಹಾಳಾಗೋದಲ್ದಾನೆ ಇವತ್ತು ನಮ್ಮನ್ನು ಹಾಳು ಮಾಡಿ ನಮ್ಮ ಮನೇನೂ ತರಿಸಿ ಕುಣಿಸ್ಬಿಟ್ರು ಏನು ಮಾಡಿ ಅಯ್ಯೋ ಕಾಣೆ ಕನಕ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಡ್ತದೆ ಅವ್ರು ಅನ್ಸತಿ ಏನು ಮಾಡಬೇಕು ಅಂತಲೂ ಗೊತ್ತಾಗಕ್ಕಿಲ್ಲ ಕನಕ ಅಷ್ಟೊಂದು ಮನ್ಸಿಗೆ ಬೇಜಾರಾಯ್ತದೆ ಚಿಂತೆ ಮಾಡಿದ್ರೆ ಸರಿ ಅದಕ್ಕ ಇನ್ನೇನು ಮಾಡಿ ಸುಮ್ಮನಿರೋ ಆಯಿತು ಬೇಜಾರು ಮಾಡ್ಕೋಬೇಡ ಇನ್ನೇನು ಬೇಜಾರು ಮಾಡ್ಕೊಂಡು ಏನವಪ್ಪಲ್ಲ ಯಾವ ಬೇಜಾರು ಇಲ್ಲ ಏನೂ ಇಲ್ಲ ಇರೋ ಗಂಟೆ ಎಲ್ಲ ಕಣ್ಣಲ್ಲಿ ನೋಡಬೇಕು ಎಲ್ಲ ಹೋಗೋರು ಕೊಟ್ಟು ಹೋಗಂಗಿಲ್ಲ ಬರೋರು ಕೊಟ್ಟು ಬರೋಂಗಿಲ್ಲ ಅಂದ್ಕೊಂಡು ಇವನು ಯಾವ ಹಬ್ಬ ಹುಣ್ಣಿಮೆ ಆಗಲಿ ಏನಾಗಲಿ ಯಾವುದ್ರಲ್ಲೂ ಲವಲವಿಕೆ ಇಲ್ಲ ಏನು ಮಾಡೋದು ಒಂದು ಗೊತ್ತಾಯ್ತಿಲ್ಲ ಅಯ್ಯೋ ಏನು ಮಾಡೋದಕ್ಕ ಈಗ ಎಲ್ಲರೂ ಒಂದು ಹುಡುಕಿ ಮಾಡೇ ಬಿಡೋದು ಅಂದರೆ ಹೆಂಗಾದದು ಎಲ್ಲಾರೇ ನೋಡೋಣ ಒಪ್ಪಬೇಕಲ್ಲವ ಒಪ್ಪನೋ ಇಲ್ವೋ ಅದನ್ನು ಕೇಳಿಲ್ಲ ಅಯ್ಯೋ ಏನು ಚಂದ ಮಗ ಈಗ ಮಕ್ಳು ಕಂಡು ಮೊಮ್ಮಕ್ಳು ಕಂಡು ಈಗ ಅವನ ಮದುವೆ ಏನು ಮಾಡೋದು ನನಗೊಂದ್ಸತಿ ಅತ್ತಾಗಿ ಎಲ್ಲರೂ ಒಂದು ನೋಡೋದ ಗಂಡು ಬಿಟ್ಟಿರೋದು ಗಂಡ ತಿರೋದಿರೋದು ಯಾರನ್ನಾರ ಒಬ್ಬನ ಮಾಡ್ಕೊಳ್ಳೋದು ಅದಕ್ಕೂ ಅವೇನು ಒಂದು ಭಾಳ ಆಯ್ತದೆ ಅಂತ ಹಂಗೂ ಯೋಚನೆ ಮಾಡ್ತೀನಿ ಒಂದು ಮನೆಯ ಎರಡು ಭಾಗ ಮಾಡಬೇಕಲ್ಲ ಬರೋಳೆ ಅಂತೇಳಿ ಬಂದೋಳು ಅಂತ ಹಂಗೆ ಯೋಚನೆ ಮಾಡ್ತಾ ಕುಂತೀನಿ ಅದಲ್ದ ನೀ ನನ್ನ ಮಗನ ಬೇರೆ ಏನೋ ಆಗದೆ 45 ವರ್ಷದ ಮೇಲಾಗಿಲ್ವ ಇವನಿಗೆ ಯಾಕಾಗಿಲ್ಲ ಆಗದು ಜಾಸ್ತಿನೇ ಆಗದೆ ಯಾರು ಕೊಟ್ಟರು ಈಗ ಗಂಡೆಕ್ಳುಗಳಿಗೆ ಏನಿಲ್ದಾನೆ ಪರದಾಡ್ತಾ ಕುಂತವೆ ಅಂತಂದ್ರೆ ಇವ್ನಿಗೆ ಯಾರವ ಕೊಟ್ಟರು ಅಯ್ಯೋ ಸುಮ್ಮನೆ ಕರ್ಮಗಳೆಲ್ಲ ನೋಡೋಕೆ ಆಯ್ಕಿಲ್ಲ ನನಗೆ ಕಣ ಯಾರು ಇಟ್ಕೊಂಡು ನಿಂತಿದ್ದಾರೆ ಓದಷ್ಟನವ ಹೆಣ್ಣು ಕೊಡೋಕ್ಕೆ ಏನು ಮಾಡೋದು ಗೊತ್ತಿಲ್ಲ ಅವನು ಬಾಯಿ ಬಿಟ್ಟು ಹೇಳೋಲ್ಲ ಬಿಡೋಲ್ಲ ಒಂದು ಬೆನ್ನು ನುಜ್ಜಿಸ್ಕೊಂಡಿಲ್ಲ ಅವ್ನು ಇರ್ತಿ ಸತ್ತವೆ ನನಗೆ ಹಂಗೂ ನಾನೇ ಎಲ್ಲ ಬೆನ್ನು ಉಜ್ಕೊಟ್ಟನು ಬಾಳ ಮಗ ಅಂದ್ಬಿಟ್ಟು ನೀರೆಲ್ಲ ಕಾಯಿಸ್ತೀನಿ ನೀರು ಈ ಕಡೆ ಕದಾಕತ್ತಾನೆ ನೀ ತೊಟ್ಟೂರು ತೆಗಿ ಕಡೆ ಬೆಡ್ಕೊಂತ ಹೋಗೋದು ಅಂತ ತಿಕ್ಕಂಡೆ ಅಂತಾನೆ ಅಯ್ಯೋ ಈ ಕರ್ಮಗಳೆಲ್ಲ ನೋಡೋಕೆ ಆಯ್ಕಿಲ್ಲ ನನಗೆ ಕಲೆ ಬೇಜಾರು ಎಲ್ಲರೂ ನೋಡೋಣಕ್ಕ ನೋಡೋಣ ಎಲ್ಲಾರೇ ಎಲ್ಲಿದ್ದದು ಯಾರು ಕೊಟ್ಟರು ಮಾಡು ಬಂಗವಕ್ಕ ನೀನು ಹೇಳು ನಾನು ಒಂಥರ ಜಾಗ ಪತ್ತೆ ಮಾಡೀನಿ ಆಯಿತಾ ಅವಳಿಗೆ ಮದುವೆ ಆಗಿ ಆಲೇ ಸುಮಾರು ವರ್ಷ ಆಗದೆ ಒಂದು 15 ವರ್ಷನೇ ಆಗದೆ ಅನ್ಕೋ ಗಂಡ 2 ವರ್ಷ ಏನೋ ಇದ್ನಂತೆ ಅದಾದ್ಮೇಲೆ ತೀರೋದ್ನಂತೆ ಮಕ್ಕಳು ಇಲ್ಲ ಇಕ್ಕಳು ಇಲ್ಲ ಆಯಿತಾ ಈಗ ನೀನೇನಾದ್ರು ಒಪ್ಪಿಸ್ತೀನಿ ಅಂದರೆ ಬೇಕಾದ್ರೆ ಹೋಗು ಅನ್ಸತ್ತೆ ನಾನು ನೋಡ್ಕೊಬರ್ತೀನಿ ಆಯಿತಾ ಜೊತೆಗೆ ಯಾರನ್ನಾರು ಕರ್ಕೊಂಡು ಹೋಗ್ಬಿಟ್ಟು ಇಲ್ಲ ಬುಂಡಮ್ಮನಾರು ಕರ್ಕೊಬರ್ತೀನಿ ಯಾಕೆ ಬುಂಡಮ್ಮನ ಗೊತ್ತಿರೋರು ಯಾರು ಆಯಿತಾ ಅದಾಗ ಹೋಗಿ ಮಾತಾಡ್ಕೊಬರ್ತೀವಿ ನಾವು ನೀನು ಹೇಳು ಮೊದಲು ನೀನು ಈಗೇನು ಬತ್ತೆ ಕೇಳು ಆಯಿತು ಕುಡ್ಸ್ಕೊಂಡು ನಿನ್ನ ಮಗನ ಕೇಳು ಆಯ್ತೀನಿ ನಂದು ಏನು ಅಭ್ಯಂತರ ಇಲ್ಲ ಕಣವ ಇವನ ರೀಸ ಏನಂದನು ಆಮೇಲೆ ಮನೇಲಿ ಏನು ಕದ್ನ ಬಂದದು ಅಂತ ಅದು ಬೇರೆ ಗಾಬರಿ ಅದೇ ಕರೀಸ ಏನಂದನು ಆ ದಿವಸ ಏನಂದನಕ್ಕ ನೋಡಕ್ಕ ನೀನು ತಲೆಗೆಡ್ಸ್ಕೊಬೇಡ ಬೇಕಾದ್ರೆ ಮದುವೆ ಮಾಡೋದು ಇವರು ಇರ್ಸ್ಕೊತೀನಿ ಅಂದ್ರೆ ಜೊತೆ ಇರ್ಸ್ಕೊಳ್ಳಿ ಬ್ಯಾಡ್ದವ್ರೆ ತೋಟದ ಮನೆಯವ್ರಿಗೆ ಅದೇ ಅಲ್ವಕ್ಕ ಗಂಡು ಇಡ್ತಾರೆ ಇತ್ಕೊಳ್ಳಿ ಬಿಡಕ್ಕ ಒಂದಿಲ್ಲ ಅಂದರೆ ಅದಕ್ಕೇನು ಈಗ ಮುಗ್ದೋಯ್ತಾ ಒಂದು ಇಷ್ಟು ವಯಸ್ಸಿಗೆ ಇವರು ಅವ್ರವ್ರ ಪಡ್ದು ಅವ್ರವ್ರು ಇದ್ದುಬಿಟ್ರೆ ನಾಳೆ ದಿವಸಕ್ಕೆ ವಯಸ್ಸಾಯ್ತಯ್ಯ ಅವನಿಗೆ ಅವಳೇ ನೋಡೋರು ಯಾರು ಹಾಂ ಯಾರು ನೋಡೋರು ನಾನು ಅದನ್ನೇ ಯೋಚನೆ ಮಾಡ್ತೀನಿ ಅವ್ರವ್ರ ಪಡ್ದು ಅವ್ರವ್ರು ಇದ್ದುಬಿಟ್ರೆ ಅವ್ನ ಕತೆ ಏನು ಕತೆ ಅಂತ ನಾನು ಅದನ್ನೇ ಭಾಳ ಯೋಚನೆ ಮಾಡ್ತೇವೆ ನೋಡೋದ ಬದಲಿ ಕುಣಿಸ್ಕೊಂಡು ಒಂಚೂರು ಒಂದು ಮಾತಂಗೆ ಅನ್ನು ನೋಡೋದ ಅಂತ ಬಾಳಿ ಏನು ಬಂದದು ಒಂದು ಹುಡುಗಿ ನೋಡಿನಿಕಲ್ಲ ಅಂತ ಅನ್ನು ನೋಡೋದ ಅದೇನು ಬಂದದು ಏನಾರು ಸುಮ್ಮನೆ ಅದನ್ನ ಹೋಗಿ ನೋಡೋದ ಆಗಿದ್ದಾನೆ ಬರ ಆಗಲಿ ಇವರು ಸುಮ್ಮನೆ ಕುಣಿಸ್ಕೊಂಡು ಮಾತಾಡೋದು ಹೇಳ್ಬಿಡು ನೀನೇ ಕುತ್ಕೊಂಡು ಮಾತಾಡ್ಸ್ಬಿಡು ಆಯಿತು ಆಗಲಿ ಕನಜ್ಜಿ ಆಯ್ತು ಇತ್ಕೊಂಡು ಹೋಗ್ಲಿ ಅಂದರೆ ಇರಲಿ ಇಲ್ವಾ ತೋಟದ ಮನೆ ಅದೇ ತಗೊಂಡೋಗಿ ಇರಲಿ ಅಲ್ಲಿ ಹೋಯ್ತಾ ಬತ್ತಾ ಇರಲಿ ಇಲ್ಲಿ ಓಡಾಡ್ಕೊಂಡು ಅಲ್ಲಿ ಓಡಾಡ್ಕೊಂಡು ಇನ್ನೇನು ಅಷ್ಟೇ ತಂದ್ಬಿಡು ತಲೆಗೆಡ್ಸ್ಕೊಬಿಡಕ್ಕ ಬರ್ಲೇದು ಏನು ಮಾತಾಡೋಕ್ಕಾಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ